ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಿಮಗೆ ಒಂದು ಭಾವೈಕ್ಯತೆ ಗೀತೆಯೊಂದಿಗೆ ಇವತ್ತಿನ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಹಾಡನ್ನ ಕೇಳಿ ಆಮೇಲೆ ನೀವು ಇದಕ್ಕೆ ಉತ್ತರಗಳನ್ನ ಹೇಳ್ತಾ ಹೋಗಿ. ರತ್ನ ಕಾಳೇಗೌಡ ಅವರು ಬರೆದಿರ್ತಕ್ಕಂತಹ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಪದ್ಯವನ್ನ ಕೇಳಿಸ್ಕೊಳ್ಬೇಕು. ಯಾರು ಬರೆದಿರ್ತಕ್ಕಂಥ ಪದ್ಯ? ರತ್ನ ಕಾಳೇಗೌಡ. ಪದ್ಯದ ಹೆಸರೇನು? ನಾವೆಲ್ಲರೂ ಒಂದೇ. ನಾವೆಲ್ಲರೂ ಒಂದೇ, ಮನುಜ ಮತ ಒಂದೇ, ಬೀಸುವ ಗಾಳಿ, ಉರಿಯುವ ಬೆಂಕಿ, ಬೆಳಗುವ ಸೂರ್ಯ ಒಂದೇ, ಒಂದೇ ರಕ್ತ ಒಂದೇ ಜೀವ, ಮಾನವ ಕುಲ ಒಂದೇ, ಜಾತಿ ಭೇದ ಬಿಡಿ ನಮಗೆ, ನಾವೆಲ್ಲರೂ ಒಂದೇ, ಉಸಿರು ಒಂದೇ, ಹಸಿರು ಒಂದೇ, ಕುಡಿಯುವ ನೀರು ಒಂದೇ, ನಮ್ಮ ನಾಡಿನ ನಮ್ಮೆಯ ನುಡಿಯು ಉಲಿಯುವ ನಾಲಿಗೆ ಒಂದೇ, ನಮ್ಮ ಗುರಿ ಒಂದೇ, ನಮ್ಮ ಶಕ್ತಿಯು ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ಮನುಜ ಮತ ಒಂದೇ, ನಾವೆಲ್ಲರೂ ಒಂದೇ, ಮನುಜ ಮತ ಒಂದೇ. ಅರ್ಥ ಆಯ್ತಲ್ಲ ಪದ್ಯ? ಇವತ್ತು ಈ ಪದ್ಯವನ್ನ ಕೇಳಿಸಿದಾಗ ನಮಗೆ ಒಂದು ಭಾವನೆ ಉಂಟಾಗ್ತಕ್ಕಂಥದ್ದು. ಎಂತಹ ಭಾವನೆ ಉಂಟಾಗುತ್ತೆ? ಭಾವೈಕ್ಯತೆ. ಭಾವೈಕ್ಯತೆ ಇರೋದ್ರಿಂದ ನಾವೆಲ್ಲ ಹೇಗೆ ಬದುಕ್ತಾ ಇದೀವಿ? ಒಂದಾಗಿ ಬದುಕ್ತಾ ಇದೀವಿ. ಹೇಗೆ ಬದುಕ್ತಾ ಇದೀವಿ? ನಮ್ಮ ದೇಶದಲ್ಲಿ ಬಹಳಷ್ಟು ಧರ್ಮಗಳಿದೆ, ಜಾತಿಗಳಿದೆ. ಆ ಎಲ್ಲ ಧರ್ಮ ಜಾತಿಗಳು ಕೂಡ ಒಟ್ಟಿಗೆ ಬದುಕ್ತಾ ಇದೆ. ಆ ರೀತಿ ಬದುಕ್ತಿರ್ತಕ್ಕಂತಹ ಈ ಭಾರತ ದೇಶದಲ್ಲಿ ಇಂತಹ ಭಾವೈಕ್ಯತೆಗಳು ಇರೋದ್ರಿಂದಲೇ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ. ಅಂತಹ ಭಾವೈಕ್ಯತೆಯನ್ನ ಸಾರುವಂತಹ ಒಂದು ಪಾಠವನ್ನ ನಿಮಗೆ ಇಟ್ಟಿದ್ದಾರೆ. ಆ ಪಾಠದ ಹೆಸರೇ ಮಗ್ಗದ ಸಾಹೇಬ. ಈ ಮಗ್ಗದ ಸಾಹೇಬ ಪಾಠವನ್ನ ಬರೆದಿರ್ತಕ್ಕಂತಹ ಕವಿಗಳು ಯಾರಪ್ಪ ಅಂದ್ರೆ ಬಾಗಾಲೋಡಿ ದೇವರಾಯ. ಮಗ್ಗದ ಸಾಹೇಬ ಪಾಠವನ್ನ ಬರೆದಿರ್ತಕ್ಕಂಥವ್ರು ಯಾರು? ಬಾಗಾಲೋಡಿ ದೇವರಾಯ. ಬಾಗಾಲೋಡಿ ದೇವರಾಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಾಗಾಲೋಡಿ ದೇವರಾಯ ಅವರ ಕಿರುಪರಿಚಯವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ದಿವ್ಯಾ ಮತ್ತು ರಾಜೇಶ್ವರಿ ಅವರು ಒಂದು ಸಂವಾದದ ಮೂಲಕ ನಿಮಗೆ ತಿಳಿಸ್ಕೊಡ್ತಾರೆ. ಕೇಳಿಸ್ಕೊಳ್ಳಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸ್ಟುಡಿಯೋಗೆ ಬಂದಿದ್ದಾರೆ ಬಾಗಾಲೋಡಿ ದೇವರಾಯ ಅವರು. ಅವರಿಗೆ ಸ್ವಾಗತಿಸೋಣ. ಬನ್ನಿ, ಬಾಗಾಲೋಡಿ ದೇವರಾಯ ಅವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಬಾಗಾಲೋಡಿ ದೇವರಾಯ ಅವರೇ, ಒಂದೆರಡು ಮಾತನಾಡಬೇಕು ಎಂದು ಕೇಳುತ್ತಿದ್ದೇನೆ.
ಭಾರತೀಯ ಎಂಬ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನೀವು ಯಾವ ಯಾವ ಕೃತಿಗಳನ್ನು ಬರೆದಿದ್ದೀರಿ? ಹುಚ್ಚು ಮೂರಸೀತ ಮತ್ತು ಇತರ ಕಥೆಗಳನ್ನು ಬರೆದಿದ್ದೀರಿ. ಒಟ್ಟು 26 ಕಥೆಗಳನ್ನು ಬರೆದಿದ್ದೇನೆ. ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಖುಷಿಯಾಗುತ್ತದೆ. ಒಂದೆರಡು ಮಾತನಾಡುವುದಕ್ಕೆ ಧನ್ಯವಾದಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು ಸಂವಾದದ ಮೂಲಕ ಬಾಗಲವಾಡಿ ದೇವರಾಯ ಅವರ ಪರಿಚಯವನ್ನ ತುಂಬಾ ಸೊಗಸಾಗಿ ಮಾಡಿದ್ರು. ಆ ಪರಿಚಯ ನಿಮಗೆ ಮನದಟ್ಟಾಗುವಂತೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಿದ್ರೆ ಆ ಪ್ರಶ್ನೆಗಳನ್ನ ಕೇಳಿದ್ದು ಅಥವಾ ಪರಿಚಯವನ್ನ ಮಾಡಿಕೊಟ್ಟಿದ್ದು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ. ಮೋಹನ್, ಬಾಗಲವಾಡಿ ದೇವರಾಯ ಅವರು ಎಷ್ಟರಲ್ಲಿ ಜನಿಸಿದ್ರು? 1927. ವೆರಿ ಗುಡ್. ಎಷ್ಟರಲ್ಲಿ ಜನಿಸಿದ್ರು? 1927ರಲ್ಲಿ ಜನಿಸಿದ್ರು. ತೇಜು, ಬಾಗಲವಾಡಿ ದೇವರಾಯ ಅವರು ಎಲ್ಲಿ ಜನಿಸಿದ್ರು? ದಕ್ಷಿಣ ಕನ್ನಡ ಎಂಬ ಜಿಲ್ಲೆಯ ಬಾಗಲವಾಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲವಾಡಿಯಲ್ಲಿ ಜನಿಸಿದರು. ಅವತ್ತಿನ ಕಾಲಕ್ಕೆ ಅವರು ಒಂದು ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. ವೀಣಾ, ಯಾವ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು? IAS ಪರೀಕ್ಷೆಯನ್ನು ಪಾಸ್ ಮಾಡಿದರು. IAS ನ ಪೂರ್ಣ ಹೆಸರು ಭಾರತದ ಆಡಳಿತಾತ್ಮಕ ಸೇವೆ. ವೆರಿ ಗುಡ್. IAS ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. IAS ಅಂದ್ರೆ ಏನು? ಭಾರತದ ಆಡಳಿತಾತ್ಮಕ ಸೇವೆ. ಅರ್ಥ ಆಯ್ತಿದೆ ಅಲ್ವಾ? ಹಾಗಾದ್ರೆ ಹರ್ಷ, ಬಾಗಲವಾಡಿ ದೇವರಾಯ ಅವರು ಯಾರ ಸಮಕಾಲೀನವರು? ಮಾಸ್ತಿ ಸಮಕಾಲೀನವರು. ವೆರಿ ಗುಡ್. ಯಾರ ಸಮಕಾಲೀನವರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಸಮಕಾಲೀನವರು. ವೆರಿ ಗುಡ್. ಇವತ್ತು ನಾವು ಕಲಿತಿರ್ತಕ್ಕಂತಹ ಬಾಗಲವಾಡಿ ದೇವರಾಯ ಅವರ ಒಂದು ವಿಚಾರದಲ್ಲಿ ಅವರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ? ಮುನಸಿನ್ ಮತ್ತು ಇನ್ನಿತರ ಕಥೆಗಳನ್ನು, ಆರಾಧನಾ, ರುದ್ರಪ್ಪ, ರೌದ್ರ ಮತ್ತು ಇನ್ನಿತರ ಕಥೆಗಳನ್ನು ಬಾಗಲವಾಡಿ ದೇವರಾಯರು. ವೆರಿ ಗುಡ್. ಹುಚ್ಚು ಮನಸ್ಸಿನ ಮುನಸೀಪ ಕುಕುಳಿ. ಇತರ ಕಥೆಗಳು ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಇವರು ಬರೆದಿರ್ತಕ್ಕಂತಹ ಕೃತಿಗಳು. ಹಾಗಾಗಿ ಇವರ ಬಗ್ಗೆ ಈ ಒಂದು ಕಿರು ಪರಿಚಯವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಇವರು ನಮ್ಮೊಂದಿಗೆ ಇಲ್ಲ ಇವಾಗ. 1985ರಲ್ಲಿ ಇವರು ನಿಧನರಾದರು. ಇವತ್ತು ನೀವು ಈ ಒಂದು ಪಾಠವನ್ನ ಕಲಿಬೇಕು. ಯಾಕೋಸ್ಕರ ಈ ಪಾಠವನ್ನ ನಿಮಗೆ 8ನೇ ತರಗತಿಯಲ್ಲಿ ಇಟ್ಟಿದ್ದಾರಪ್ಪ ಅಂದ್ರೆ, ಈ ಪ್ರಕೃತಿ ಈ ಗದ್ಯ ಭಾಗದಿಂದ ನೀವು ಅನೇಕ ವಿಷಯಗಳನ್ನು ತಿಳ್ಕೋಬೇಕಾಗುತ್ತೆ. ಮೊದಲನೆಯದಾಗಿ ಭಾರತದಲ್ಲಿ ಧಾರ್ಮಿಕ ಸಹಿಷ್ಣುತೆ. ಯಾವ ವಿಷಯವನ್ನ ಈ ಒಂದು ಪಾಠದೊಳಗಡೆ ಇಟ್ಟಿದ್ದಾರೆ? ಧಾರ್ಮಿಕ ಸಹಿಷ್ಣುತೆ. ಧರ್ಮಗಳು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ, ಎಲ್ಲಾ ಧರ್ಮೀಯರು. ಅದರ ಜೊತೆಗೆ ಅವತ್ತಿನ ಕಾಲದಲ್ಲಿ ಗುಡಿ ಕೈಗಾರಿಕೆಗಳ ವಿನಾಶ ಆದಂತಹ ಒಂದು ಸಂದರ್ಭ. ನಮ್ಮ ದೇಶಕ್ಕೆ ಆರ್ಥಿಕ ಒಂದು ವಿಷಯವಾಗಿದ್ದಂತಹ ಅಥವಾ ಆರ್ಥಿಕವಾಗಿ ದುಡ್ಡು ಮಾಡ್ತಿದ್ದಂತಹ ಗುಡಿ ಕೈಗಾರಿಕೆಗಳು ಅಂದು ಏನಾಗ್ತವೆ? ನಾಶ ಆಗ್ತವೆ. ಇದಕ್ಕೆ ಕಾರಣ ಏನು? ಆಮೇಲೆ ಅವತ್ತಿನ ಕಾಲದಲ್ಲಿ ಶಾಲೆಯಲ್ಲಿ ಔದ್ಯೋಗಿಕ ಶಿಕ್ಷಣವನ್ನ ತರ್ತಾರೆ. ಏನು ಔದ್ಯೋಗಿಕ ಶಿಕ್ಷಣ ಅಂದ್ರೆ? ಶಿಕ್ಷಣದಿಂದ ಉದ್ಯೋಗ ಸಿಗಬೇಕು. ಅದನ್ನ ಏನಂತ ಕರೀತೀವಿ? ಔದ್ಯೋಗಿಕ ಶಿಕ್ಷಣ. ಆಮೇಲೆ ಮಕ್ಕಳ ಆಸಕ್ತಿಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣ. ನಮಗೆ ಇಷ್ಟ ಇಲ್ಲದೆ ಇರೋದನ್ನ ಕಲಿಯೋದಲ್ಲ, ನಮಗೆ ಯಾವುದು ಇಷ್ಟ ಇದೆಯೋ ಅದನ್ನ ಕಲಿಬೇಕು. ಅದನ್ನ ಏನಂತ ಕರಿತೀವಿ? ಔದ್ಯೋಗಿಕ ಶಿಕ್ಷಣ. ಆಸಕ್ತಿಗೆ ಪೂರಕವಾದ ಶಿಕ್ಷಣ.
ನಮ್ಗೆ ಯಾವ್ದು ಆಸಕ್ತಿ ಇದೆಯೋ ಅದನ್ನ ಕಲಿತಕ್ಕಂಥ. ಮತ್ತೆ ಜೊತೆಗೆ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ. ಮತ್ತೆ ಯಾವುದಕ್ಕೆ ಪ್ರೇರಣೆ ಕೊಟ್ರು? ಸ್ವಯಂ ಉದ್ಯೋಗ. ಇವೆಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಪಾಠವೇ ಯಾವುದು? ಮಗ್ಗದ ಈ ಪಾಠದಲ್ಲಿ ತಂದೆ ಮಗನಿಗಿದ್ದ ಒಂದು ಮಗ್ಗದ ಹುಚ್ಚನ್ನ ವಿರೋಧಿಸ್ತಾರೆ. ಆದ್ರೆ ಆ ಮಗು ಮಾತ್ರ ಹಠ ಹಿಡಿದು ತಾನು ಕಲಿತಿದ್ದಂತಹ ಮಗ್ಗವನ್ನ ಸ್ವತಂತ್ರವಾಗಿ ಕಲಿತು ಆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡತಕ್ಕಂತಹ ಒಂದು ವಿಚಾರವನ್ನ ಆಶಯವಾಗಿ ಈ ಒಂದು ಪಾಠದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಪ್ರಕೃತ ಈ ಮಗ್ಗದ ಅದೇ ಪಾಠವನ್ನ ಬಾಗಲೋಡಿ ದೇವರಾಯ ಅವರು ಬರೆದಿರ್ತಕ್ಕಂತಹ ಸಮಗ್ರ ಕಥೆಗಳು, ಈ ಒಂದು ಕೃತಿಯಿಂದ ಕಥಾ ಸಂಕಲನದಿಂದ ಆರಿಸಿ ನಿಮಗೆ ಯಾವ ಪಾಠವನ್ನ ಇಟ್ಟಿದ್ದಾರೆ? ಇಷ್ಟು ವಿಚಾರ ಈ ಒಂದು ಪಾಠದಿಂದ ನೀವು ತಿಳ್ಕೊಳ್ತಕ್ಕಂಥದ್ದು. ಮಕ್ಕಳೇ, ಈ ಪಾಠದ ಪ್ರವೇಶ ಭಾಗಕ್ಕೆ ಬನ್ನಿ. ಪ್ರವೇಶವನ್ನ ಗಮನಿಸ್ತಾ ಹೋದ್ರೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ. ನಿಮಗೆ ಅದು ಗೊತ್ತಿದೆ. ಬೇರೆ ಬೇರೆ ಪ್ರಕಾರಗಳನ್ನ ನಾವು ನೋಡಬಹುದು. ಕತೆ, ಭಾವಗೀತೆಗಳು, ಜಾನಪದ ಗೀತೆಗಳು, ಪ್ರವಾಸ ಕಥನಗಳು, ವ್ಯಕ್ತಿ ಚಿತ್ರಗಳು, ವೈಜ್ಞಾನಿಕ ಪ್ರಬಂಧಗಳು, ಹೀಗೆ ಅನೇಕ ರೀತಿಯಾದಂತಹ ಸಾಹಿತ್ಯ ಪ್ರಕಾರಗಳು ಕನ್ನಡದಲ್ಲಿ ಇದೆ. ಅದೇ ರೀತಿ ಇವತ್ತು ನಾವು ಕಲಿತಿರ್ತಕ್ಕಂತಹ ಪ್ರಕಾರ ಯಾವುದು ಅಂದ್ರೆ ಸಣ್ಣ ಕತೆ. ಸಣ್ಣ ಕತೆಗಳ ಜನಕ ಅಂತ ಯಾರು ಕರಿತೀವಿ ಗೊತ್ತಾ? ಯಾರಿಗಾದ್ರು ಹೇಳ್ತಿ? ಸಣ್ಣ ಕತೆಗಳ ಜನಕ ಹೇಳಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಲ್ವಾ? ನಿಮಗೆ ಆ ವಿಚಾರವನ್ನ ಹೇಳಿದ್ವಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವ್ರನ್ನ ಏನಂತ ಕರೀತಾರೆ? ಸಣ್ಣ ಕಥೆಗಳ ಜನಕ. ಇವರು ಪ್ರಾರಂಭಿಸಿದಂತಹ ಸಣ್ಣ ಕಥೆಗಳನ್ನ ಬಹಳಷ್ಟು ಕವಿಗಳು ಬರೀತಾ ಹೋಗ್ತಾರೆ. ಅದರಲ್ಲಿ ಬಾಗಲೋಡಿ ದೇವರಾಯ ಕೂಡ ಒಬ್ಬರು. ಈ ಒಂದು ವಿಚಾರ ನಿಮ್ಗೆಲ್ಲ ಗೊತ್ತಿದೆ. ಕಥೆಯನ್ನ ಹೇಳೋದು, ಕಥೆಯನ್ನ ಕೇಳೋದು ಮಾನವನ ಹುಟ್ಟುಗುಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕತೆ ಹೇಳೋದು, ಕತೆ ಕೇಳೋದು ಇದು ಏನು? ನಮ್ಮ ಹುಟ್ಟು ಗುಣ. ತಂದೆ ತಾಯಿಗಳು, ಅಜ್ಜಿ ತಾತಂದಿರು ನಮಗೇನ್ ಹೇಳ್ತಾರೆ? ಕತೆ ಹೇಳ್ತಿದ್ರು ಅಲ್ವಾ? ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ. ಈ ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ಹುಟ್ಟು ಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಿಗೆ ಆಸಕ್ತಿ ಕೆರಳಿಸಿ, ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನು ಅರಳಿಸುವ ಕಥೆಗಳನ್ನ ಹೇಳ್ತಿದ್ರು. ಆಸಕ್ತಿ ಹೆಚ್ಚಿಸೋದು, ಮಕ್ಕಳಿಗೆ ಓದುವ, ಬರೆಯುವ, ಮಾತನಾಡುವ ಕಲೆಯನ್ನ ಹೆಚ್ಚಿಸೋದೇ ಈ ಕಥೆಗಳು. ಈ ಕಥೆಗಳು ಮನುಷ್ಯನ ಮನಸ್ಸನ್ನ ಏನ್ ಮಾಡ್ತವೆ? ಆಸಕ್ತಿದಾಯಕವಾಗಿಸ್ತವೆ, ಜೊತೆಗೆ ಕುತೂಹಲ ಉಂಟು ಮಾಡ್ತವೆ, ಮನಸ್ಸಿಗೆ ಖುಷಿ ಕೊಡ್ತವೆ. ಇವೆಲ್ಲವನ್ನ ಯಾರು ಕೆಲಸ ಮಾಡೋದು? ಕಥೆಗಳು. ಈ ಕಥನ ಕಲೆಯು ವಿಸ್ತಾರಗೊಳ್ತು. ಮುಂಚೆ ಅಜ್ಜಿ ತಾತ ಹೇಳ್ತಿದ್ದ ಕಲೆ ವಿಸ್ತಾರವಾಯ್ತು, ಅಗಲಾಯ್ತು. ಆಮೇಲೆ ಅದೇನಾಯ್ತು ಅಂದ್ರೆ ಸಾಹಿತ್ಯ ವಸ್ತುವಾಯ್ತು. ಆಮೇಲೆ ಕಥೆಗಳನ್ನ ಯಾವುದ್ರ ಮೂಲಕ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು? ಸಾಹಿತ್ಯ, ಪುಸ್ತಕದ ಮೇಲೆ ಬರೆಯೋದಕ್ಕೆ ಪ್ರಾರಂಭ. ಅದಕ್ಕೆ ಒಂದೊಂದು ವಸ್ತುವನ್ನ ಆಧಾರವಾಗಿ ಇಟ್ಕೊಂಡ್ರು ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನ ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನ ಉತ್ತರಗೊಳಿಸಿದ್ರು. ಆಗ ಹುಟ್ಕೊಂಡಿದ್ದಂತಹ ಸಾಹಿತ್ಯ ಪ್ರಕಾರವೇ ಸಣ್ಣ ಕಥೆ. ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣ. ಏನ್ ಹೇಳುತ್ತೆ ಈ ಕಥೆ? ಸಂಕ್ಷಿಪ್ತವಾಗಿ ಹೇಳುತ್ತೆ, ಜೊತೆಗೆ
ಜೊತೆಗೆ ವಾಸ್ತವ. ವಾಸ್ತವ ಅಂದ್ರೇನು? ಇವತ್ತಿನ ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಶಿಕ್ಷಣ ಬದುಕಿನ ಏಳು ಬೀಳುಗಳು, ಸ್ವಯಂ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗಳಿಗೆ ವಸ್ತುಗಳಾಗಿದ್ದಾವೆ. ನೋಡಿ, ಸಣ್ಣ ಕಥೆಗಳಿಗೆ ವಸ್ತುಗಳು ಯಾವ್ಯಾವು? ಶಿಕ್ಷಣ ಒಂದು. ಶಿಕ್ಷಣವನ್ನ ಇಟ್ಕೊಂಡು ಸಣ್ಣ ಕಥೆ ಬರ್ತಿದ್ದಾರೆ. ಬದುಕಿನಲ್ಲಿ ಏಳು ಬೀಳುಗಳು, ಕಷ್ಟ ಸುಖ. ಏಳು ಬೀಳು ಅಂದ್ರೆ ಏನು? ಕಷ್ಟ ಸುಖ. ಸ್ವಯಂ ಉದ್ಯೋಗ ಅವುಗಳ ವಿಷಯವನ್ನ ವಿಜ್ಞಾನ ಈ ವಿಷಯವನ್ನ ಇಟ್ಕೊಂಡು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಇವತ್ತು ನಾವು ಕಲಿತಿರ್ತಕ್ಕಂತಹ ಮಗ್ಗದ ಸಾಹೇಬ ಕಥೆ ಬಹು ಮುಖ್ಯವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಭಾರತದಲ್ಲಿ ವಿನಾಶದ ಅಂಚಿನಲ್ಲಿದ್ದಂತಹ ಗುಡಿ ಕೈಗಾರಿಕೆಗಳು ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದಂತಹ ಮಹತ್ವವನ್ನ, ಆ ಗುಡಿ ಕೈಗಾರಿಕೆಗಳಿಗೆ ನಮ್ಮ ಶಿಕ್ಷಣದಲ್ಲಿ ಮಹತ್ವ ನೀಡಬೇಕು, ಅವಕಾಶ ಕೊಡಬೇಕು, ಅದನ್ನು ಓದಬೇಕು. ಅದೇ ರೀತಿ ಈ ಪಾಠದಲ್ಲಿ ಇನ್ನೊಂದು ವಿಷಯ ಬರ್ತದೆ. ತಂದೆಯ ಆಸೆಯಲ್ಲಿ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸುವುದು. ನಮ್ಮ ತಂದೆ ತಾಯಿಗಳಿಗೆಲ್ಲ ನಮ್ಮ ಬಗ್ಗೆ ಏನಿದೆ? ಸರ್ಕಾರಿ ನೌಕರಿಗೆ ಹೋಗ್ಬೇಕು ನನ್ನ ಮಗ ಅಂತಕ್ಕಂತಹ ಆಸೆ ಅಲ್ವಾ? ಆದರೆ ಆ ಆಸೆಯಿಂದ ಬಿಟ್ಟು ಹೊರಗೂ ಕೂಡ ಬದುಕಬಹುದು ಅಂತ ತಿಳಿಸಿದಂತಹ ಪಾಠ ಇದು. ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬನ ರಾಷ್ಟ್ರ ಮಟ್ಟದ ಗೌರವಾದಗಳಿಗೆ ಪಾತ್ರನಾಗುವುದೇ ಇಲ್ಲಿನ ಕಥಾವಸ್ತು. ಈ ಕಥೆಯಲ್ಲಿರ್ತಕ್ಕಂಥದ್ದು ಗುಡಿ ಕೈಗಾರಿಕೆಗಳ ಬಗ್ಗೆ ಶಿಕ್ಷಣ ಕೊಡಬೇಕು, ಜೊತೆಗೆ ಸ್ವ ಉದ್ಯೋಗವನ್ನ ಕಂಡುಕೋಬೇಕು, ಸರ್ಕಾರಿ ಉದ್ಯೋಗವನ್ನೇ ನಂಬಬಾರದು ಅಂತಕ್ಕಂತಹ ವಿಷಯವನ್ನ ಇಟ್ಕೊಂಡು ಬರೆದಿರ್ತಕ್ಕಂತಹ ಕಥೆಯೇ ಸಮಗ್ರ ಕಥೆಯಲ್ಲಿ ಯಾವುದು? ಮಕ್ಕಳೇ, ನಾನು ಈಗ ಪಾಠವನ್ನ ಓದ್ತೀನಿ, ನೀವು ಆಲಿಸ್ಕೊಳ್ಳಿ. ಒಂದು 2-3-4 ಜನ ಈ ಪಾಠವನ್ನ ನಾನು ಓದ್ದ ಹಾಗೇನೆ ಓದಬೇಕು. ನಾನು ಯಾರನ್ನು ಹೇಳ್ತೀನಿ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬ ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಊರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ, ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿಗಳ ಮರು ದಿವಸ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ, ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಓದಿ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು
ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ ನನ್ನದು ಊರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂದು ಸಂಪ್ರದಾಯ ಇತ್ತು. ಹಾಗೆ ಗಣೇಶ ಚತುರ್ಥಿ ಕ್ರಿಶ್ಚಿಯನ್ಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಳ್ಳುವುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಎರಡನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ನೋಡಿ ಎಷ್ಟು ಚಂದವಾಗಿ ಈ ಒಂದು ಕಥೆಯನ್ನ ಬರೆದಿದ್ದಾರೆ. ನಿಧಾನವಾಗಿ ಗಮನಿಸ್ತಾ ಹೋಗಿ ಮಕ್ಕಳೇ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಮಗ್ಗದ ಸಾಹೇಬ ಎಂದರೆ ಯಾರು? ಅಬ್ದುಲ್ ರಹೀಂ ಸಾಹೇಬ್. ಮಗ್ಗದ ಸಾಹೇಬ ಎಂದರೆ ಯಾರು? ಮಕ್ಕಳೇ, ಈತ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಈತ ಮಗ್ಗದ ಕೆಲಸವನ್ನ ಮುಂಚೆ ಮಾಡ್ತಿದ್ದ, ಆದರೆ ಮಗ್ಗದ ಕೆಲಸವನ್ನ ನಿಲ್ಲಿಸಿ ಎಷ್ಟು ವರ್ಷ ಆಗಿದೆ? 20 ವರ್ಷಕ್ಕೂ ಹೆಚ್ಚಾಗಿದೆ. ನೆನಪಲ್ಲಿ ಇಟ್ಕೋಬೇಕು ಮಕ್ಕಳೇ, ಎಷ್ಟು ವರ್ಷ ಆಗಿದೆ? 20 ವರ್ಷಕ್ಕೂ ಹೆಚ್ಚಾಗಿದೆ. 20 ವರ್ಷ ಆಗಿಲ್ಲ, ಜಾಸ್ತಿ ಆಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದು ಕರೆಯುವುದು ವಾಡಿಕೆ. ಆದರೂ ಜನ ಆ ಒಂದು ವ್ಯಕ್ತಿಯನ್ನ ಏನಂತ ಕರೀತಾ ಇದ್ದಾರೆ? ಯಾರನ್ನು ಕರೀತಾ ಇದ್ದಾರೆ? ಆದ್ರೆ ಅವನು ಮಗ್ಗವನ್ನ ಮಾಡ್ತಾ ಇಲ್ಲ, ಮಗ್ಗದ ಕೆಲಸವನ್ನ ಮಾಡ್ತಾರೆ. ಆ ರೀತಿ ಕರೀತಾ ಇದ್ದಾರೆ. ವಾಡಿಕೆ, ವಾಡಿಕೆ ಅಂದ್ರೆ ಏನು? ರೂಢಿ. ವಾಡಿಕೆ ಅಂದ್ರೆ ರೂಢಿ. ಏನಂತ ಕರೆಯೋದು ರೂಢಿ? ಮಗ್ಗದ ಸಾಹೇಬ. ಯಾರನ್ನು ಕರೀತಾ ಇದ್ದಾರೆ? ಅಬ್ದುಲ್ ರಹೀಂ ಸಾಹೇಬ್. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್, ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದಂತಹ ಗೌರವಪೂರ್ವಕವಾದಂತಹ ಬಿರುದುಗಳು ಯಾವ್ಯಾವುದು? ಸಾಹೇಬ್ ಬಹದ್ದೂರ್, ಮಗ್ಗದ ಹುಸೇನ್ ಸಾಹೇಬರು. ಇವೆಲ್ಲ ಯಾರು ಕೊಡ್ತಿದ್ರು? ಮುಸ್ಲಿಮರು. ಮೊಘಲರ ಕಾಲದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದಂತಹ ಬಿರುದುಗಳು. ಈ ಬಿರುದನ್ನ ಯಾರ ಪೂರ್ವಜರು ಪಡ್ಕೊಂಡಿದ್ರು? ಪೂರ್ವಜರು ಪಡ್ಕೊಂಡಿದ್ರು. ಅವರು ಜನಪ್ರಿಯರಾಗಿದ್ರು, ತುಂಬಾ ಜನರನ್ನ ಗಳಿಸ್ಕೊಂಡಿದ್ರು. ಜೊತೆಗೆ ಧನವಂತ ವ್ಯಕ್ತಿಯಾಗಿದ್ರು. ಧನ ಅಂದ್ರೆ ಏನು? ದುಡ್ಡು, ಹಣವಂತರು. ಧನ ಅಂದ್ರೇನು? ಅಂದ್ರೆ ಶ್ರೀಮಂತರಾಗಿದ್ರು. ಇವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ನೋಡಿ, ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಇದೇ ಕಾರಣ ಹೇಳ್ಬೇಕು. ಅವರು ಮುಸ್ಲಿಮರಾಗಿದ್ದು ಮಸೀದಿ ಕಟ್ಟಿದ್ರು, ಅದರಲ್ಲಿ ಏನು ಅರ್ಥ ಇಲ್ಲ, ಯಾಕಂದ್ರೆ ಅವರ ಧರ್ಮಕ್ಕೆ ಪೂರಕವಾಗಿದೆ.
ಆದರೆ ಇವರು ಹಿಂದೂ ಧರ್ಮದ ಸಂಪ್ರದಾಯವನ್ನು ಕೂಡ ಗೌರವಿಸ್ತಿದ್ರು ಅನ್ನೋದಕ್ಕೆ ಇವರು ದೇವಾಲಯಗಳನ್ನು ಕಟ್ಟಿದ್ದಾರೆ. ಹಾಗಾಗಿ ಅವತ್ತಿನ ದಿವಸದಲ್ಲಿ ಅವರು ಆ ಒಂದು ದೇವಸ್ಥಾನ ಕಟ್ಟುವ ಮನೋಭಾವನೆ ಇತ್ತಲ್ಲ, ನಾವೆಲ್ಲ ಒಂದೇ ಅಂತ ತಿಳಿಸ್ಕೊಡ್ತೇವೆ. ಆದ್ರೆ ಅವತ್ತು ಕಟ್ಟಿರ್ತಕ್ಕಂತಹ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಒಂದು ಸಂಪ್ರದಾಯ ಇದೆ ನೋಡಿ ಮಕ್ಕಳೇ. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಯಾರಿಗೆ? ಅವರ ಮನೆತನದವರಿಗೆ. ಎಲ್ಲಿ ಹಕ್ಕಿದೆ? ದೇವಸ್ಥಾನದಲ್ಲಿ. ಏನ್ ಹಕ್ಕಿದೆ ಅವರಿಗೆ? ಪಡೆಯುವ ಹಕ್ಕಿದೆ. ಇದು ನಮ್ಮ ಭಾರತೀಯ ಸಂಪ್ರದಾಯ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿದೆ. ಇವತ್ತಿಗೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಪಾರ್ಸಿ ಎಲ್ಲಾ ಧರ್ಮದವರು ಭಾರತದಲ್ಲಿ ವಾಸವಾಗಿದ್ದಾರೆ. ಅವರ ಧರ್ಮದ ಅನುಕರಣೆ ನಾವು ಮಾಡ್ತೀವಿ, ನಮ್ಮ ಧರ್ಮದ ಅನುಕರಣೆ ಅವರು ಬರ್ತಾರೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ. ಇದು ನಮ್ಮ ಭಾವೈಕ್ಯತೆಯ ಸಂಕೇತ. ಇಂತಹ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿದೆ. ಇದರಿಂದ ನಮ್ಮ ಪೂರ್ವಜರಲ್ಲಿ ಎಂತಹ ಘನತೆ ಇತ್ತು. ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ, ಘನತೆ. ಘನತೆ ಅಂದ್ರೇನು? ದೊಡ್ಡಸ್ತಿಗೆ. ಶ್ರೇಷ್ಠತೆ, ಹಿರಿಮೆ, ಇನ್ನು ಬೇರೆ ಬೇರೆ ಅರ್ಥಗಳನ್ನ ತಿಳ್ಕೋಬಹುದು. ಎಷ್ಟು ಹಿರಿಮೆ ಇತ್ತು ನಮ್ಮ ಹಿರಿಯರಲ್ಲಿ, ಎಷ್ಟು ಶ್ರೇಷ್ಠತೆ ಇತ್ತು ಅಂತ ತಿಳ್ಕೊಳ್ಳುತ್ತದೆ. ಸದಾಚಾರ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಪದ ಏನು? ಸದಾಚಾರ. ಸದಾಚಾರ ಅಂದ್ರೆ ಒಳ್ಳೆಯ ನಡತೆ. ಸದ್ಭಾವನೆ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಸದ್ಭಾವನೆ ಅಂದ್ರೆ ಒಳ್ಳೆಯ ಭಾವನೆ. ನೋಡಿ, ನಮ್ಮ ಪೂರ್ವಜರಲ್ಲಿ ಈ ಗುಣಗಳಿತ್ತು. ಒಳ್ಳೆಯ ಘನತೆ ಇತ್ತು, ಸದಾಚಾರ ಇತ್ತು, ಸದ್ಭಾವನೆಗಳಿತ್ತು. ಅಂದ್ರೆ ಒಳ್ಳೆ ದೊಡ್ಡಸ್ತಿಕೆ ಇತ್ತು, ಒಳ್ಳೆ ನಡತೆ ಇತ್ತು, ಜೊತೆಗೆ ಒಳ್ಳೆಯ ಭಾವನೆ ಇತ್ತು. ಹೀಗೆ ಇದು ಭಾರತದಲ್ಲಿ. ಅದೇ ರೀತಿ ಪಾರ್ವನೋಡಿ ದೇವರಾಯ ಅವರ ಹುಟ್ಟೂರಿನ ಪಕ್ಕದಲ್ಲೂ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನ ಇತ್ತಂತೆ ಮಕ್ಕಳು. ಆ ಪವಿತ್ರ ಸ್ಥಾನ ಏನಪ್ಪಾ ಅಂದ್ರೆ ಮುಸಲ್ಮಾನರ ಒಂದು ಜಾತ್ರೆ ಅಂತ ಕರಿತೀವಿ. ಅದಕ್ಕೆ ಉರ್ಸ್. ಏನು ಉರ್ಸ್ ಅಂದ್ರೆ? ಅಲ್ಲಿ ಟಿಪ್ಪಣಿಯಲ್ಲಿ ಗಮನಿಸ್ತಾ ಹೋಗಿ ಮಕ್ಕಳೇ. ಮಹಮ್ಮದಿಯರ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಯುವ ಜಾತ್ರೆಗೆ ಮುಸಲ್ಮಾನರು ಏನಂತ ಕರೀತಿದ್ರು? ಉರ್ಸ್. ನೋಡಿ, ಬಾಗಲಕೋಟೆ ದೇವರಾಯ ಅವರ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯವನ್ನು ಅವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ. ಈ ಉರ್ಸ್ ಅಂತಕ್ಕಂತಹ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಉರ್ಸು ಕಾರ್ಯಕ್ರಮಕ್ಕೆ ಯಾರು ಹೋಗ್ತಿದ್ರು? ಬಾಗಲಕೋಟೆ ದೇವರಾಯ ಅವರ ಮನೆತನದ ಒಬ್ಬ ವ್ಯಕ್ತಿ ಇರಲೇಬೇಕಂತೆ. ಇದನ್ನ ನಮ್ಗೆ ಏನ್ ತಿಳಿಸ್ಕೊಡುತ್ತೆ? ಸಂಪ್ರದಾಯ. ಅರ್ಥ ಆಗ್ತಿದ್ಯಾ? ಏನ್ ಹೇಳಿ? ಸಂಪ್ರದಾಯ. ಅದೇ ರೀತಿ ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿಗಳ ಮರುದಿನ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು. ನೋಡಿ,
ಮುಸಲ್ಮಾನರ ಉರ್ಸ್ ಎಂಬ ಉತ್ಸವಕ್ಕೆ ಬಾಗಲೋಡಿ ದೇವರಾಯ ಅವರ ಮನೆಯವರು ಹೋಗ್ತಿದ್ರು. ಅದೇ ರೀತಿ ಬಾಗಲೋಡಿ ದೇವರಾಯ ಅವರ ಮನೆಗೆ ಆ ಮುಸಲ್ಮಾನ ವ್ಯಕ್ತಿಗಳವರು ಹಿರಿಯವರು ಇವ್ರ ಮನೆಗೂ ಬರ್ತಿದ್ರು. ಯಾವಾಗ? ಗಣೇಶ ಚತುರ್ಥಿ. ಯಾವಾಗ ಬರ್ತಿದ್ರು? ಆಮೇಲೆ ಕೃಷ್ಣಾಷ್ಟಮಿ, ಕೃಷ್ಣನ ಜನ್ಮದಿನದ ಮರುದಿವಸ ಬಂದು ನಮ್ಮ ಮನೆಯಲ್ಲಿ ಕುಶಲೋಪಚಾರವನ್ನ ಮಾತನಾಡ್ತಿದ್ರು. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಕುಶಲೋಪಚಾರ. ಕುಶಲೋಪಚಾರ ಅಂದ್ರೆ ಏನು ಗೊತ್ತಾ? ಕಷ್ಟ ಸುಖ. ಏನ್ ಹೇಳಿ? ಕಷ್ಟ ಸುಖ ಮಾತನಾಡ. ನಾವು ಅವರಿಗೆ ಏನೇನು ಕೊಡ್ತಿದ್ದೋ? ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನ ಕೊಡ್ತಿದ್ವು. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಭಕ್ಷ್ಯ. ಭಕ್ಷ್ಯ ಅಂದ್ರೆ ಸಿಹಿ ತಿಂಡಿ. ಭಕ್ಷ್ಯ ಅಂದ್ರೆ ಏನು? ಸಿಹಿ ತಿಂಡಿ. ಭೋಜ್ಯ ಅಂದ್ರೆ ಏನು? ಊಟ. ವಿತರಣೆ ಮಾಡುವುದು ಸಂಪ್ರದಾಯ. ಒಂದು ಬಾರಿ ಬಾಗಲೋಡಿ ದೇವರಾಯ ಅವರ ಅಮ್ಮನಿಗೆ ಕಾಯಿಲೆ ಬಂದಿದ್ರಿಂದ ಅವರಪ್ಪ ಅಂಗಡಿಯಿಂದ ಲಡ್ಡುಗಳನ್ನು ತಂದು ಆ ಮುಸಲ್ಮಾನ್ ವ್ಯಕ್ತಿಗೆ ಹಿರಿಯರಿಗೆ ಕೊಟ್ಟಾಗ ಈ ರೀತಿ ಸಿಟ್ಟು ಮಾಡಿಕೊಂಡಿದ್ದಂತೆ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲ, ನಿಮ್ಮ ಮನೆಯಲ್ಲಿ ಕಾಯಿಲೆ ಇದೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಬೆಲ್ಲದ ತುಂಡನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ, ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ಪಡೆಯೋದು ನಮ್ಮ ಹಕ್ಕು. ಅದನ್ನು ಬಿಟ್ಟು ಅಂಗಡಿಯ ಮಿಠಾಯಿ ಅಂತ ಪ್ರಸಾದ ಅಂತ ಪಡೆಯೋದು ನಮಗೆ ಸರಿ ಇಲ್ಲ ಅಂತ ಹೇಳಿಯೇ ಬಿಟ್ರಂತೆ. ನೋಡಿ, ಸಂಪ್ರದಾಯವನ್ನು ಹೇಗೆ ಪಾಲಿಸಬೇಕು ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಇಷ್ಟು ಚೆನ್ನಾಗಿ ಅರ್ಥ ಆಯ್ತಲ್ಲ? ಅಬ್ದುಲ್ ರಹೀಂ ಸಾಹೇಬರನ್ನ ಜನ ಏನಂತ ಕರೀತಿದ್ರು? ಅವನನ್ನ ಎಷ್ಟು ವರ್ಷ ಆಗಿತ್ತು ಅವಾಗ ಮಗ ಮಾಡೋದು ಬಿಟ್ಟು? 20 ವರ್ಷಕ್ಕೂ ಅದೇ ರೀತಿ ಮುಸಲ್ಮಾನರ ಒಂದು ಜಾತ್ರೆಗೆ ಏನಂತ ಕರೀತಾರೆ? ಉರ್ಸ್ ಅಂತ ಕರೀತಾರಲ್ವಾ? ಇಷ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠವನ್ನು ಮುಂದುವರ್ಸೋಣ. ಈಗ ಮಾಡಿರ್ತಕ್ಕಂತಹ ಪಾಠದಲ್ಲಿ ನಿಮಗೆ 4-5 ಪ್ರಶ್ನೆಗಳನ್ನ ಕೊಡ್ತೀನಿ. ಅದನ್ನ ನೀವು ನಾಳೆ ಗೃಹ ಪಾಠದಲ್ಲಿ ಬರ್ಕೊಂಡು. ಮೊದಲನೇ ಪ್ರಶ್ನೆ ಮಾಡ್ಕೊಳ್ಳಿ. ಬಾಗಲೋಡಿ ದೇವರಾಯ ಅವರ ಕವಿ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ. ಎರಡನೇ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಭಾರತದ
ಆಯ್ಕೆಗಳು